ಒಂದು ಕಡೆ ವರುಣದೇವ ಅಬ್ಬರಿಸಿ ಬೊಬ್ಬಿರ್ತಾ ಇದ್ರೆ ಇನ್ನೊಂದು ಕಡೆ ಮಳೆನೇ ಇಲ್ಲ. ಭೀಕರ ಬರದ ಛಾಯೆ ಆವರಿಸ್ತಾ ಇದೆ. ಇದು ಗದಗ ಜಿಲ್ಲೆಯ ಒಂದು ರೈತರ ಕಣ್ಣೀರಿನ ಕಹಾನಿ. ಗದಗ ಜಿಲ್ಲೆಯಲ್ಲಿ ರೈತರು ಗೋಳಾಡ್ತಾ ಇದ್ದಾರೆ. ಮಳೆ ಇಲ್ಲದೆ ಕಂಗಾಲಾಗಿದ್ದಾರೆ ರೈತಾಪಿ ವರ್ಗ. ಶಾಸಕರು, ಸಂಸದರು, ಉಸ್ತುವಾರಿ ಸಚಿವರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಮಳೆ ಇಲ್ಲದೆ ನಾವು ಬೆಳೆದಿರುವಂತಹ ಬೆಳೆ, ಜಮೀನಿನಲ್ಲಿ ಏನು ಬಿತ್ತಿದ್ದೀವಿ ಅದೆಲ್ಲವೂ ಕೂಡ ಹಾಳಾಗಿ ಹೋಗ್ತಾ ಇದೆ. ಹೆಸರು, ಗೋವಿನ ಜೋಳ ಸೇರಿ ಮೆಣಸಿನಕಾಯಿ ಮತ್ತು ಬಿತ್ತಿದಂಥ ಬೇರೆ ಬೇರೆ ಧಾನ್ಯಗಳು ಇದೆಲ್ಲವೂ ಕೂಡ ಒಣಗೋಗಿವೆ. ಬೆಳೆನೇ ಬರ್ತಾ ಇಲ್ಲ. ಸಾವಿರಾರು ರೂಪಾಯಿ ಖರ್ಚು ಮಾಡಿದಂಥ ಬಿತ್ತಿದ್ದಂಥ ಒಂದು ಬೆಳೆ ನಮ್ಮ ಕೈಗೆ ಬಂದಿಲ್ಲ ಅಂಥೇಳಿ ಅಳಲು ತೋಡ್ಕೊಳ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಗದಗ ಜಿಲ್ಲೆಯಲ್ಲಿ ಬರಗಾಲ ತಾಂಡವಾಡ್ತದೆ. ಅನ್ನದಾತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಬಿತ್ತಿದ ಬೆಳೆಗಳು ಕೂಡ ಸಂಪೂರ್ಣ ಒಣಗಿ ಹೋಗ್ತದೆ. ಮುಂದೇನು ಅನ್ನುವಂಥ ಚಿಂತೆಯಲ್ಲಿ ಈಗ ರೈತರಿದ್ದಾರೆ. ಈಗ ನಾವು ಬರದ ಛಾಯೆ ಯಾವ ರೀತಿ ಇದೆ ಅನ್ನೋದು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಗದಗ ನಗರದ ಹೊರವಲಯವಿರುವಂಥ ಒಂದು ಜಮೀನು. ಈಗಾಗಲೇ ಇಲ್ಲಿ ಹೆಸರು ಬಿತ್ತನೆ ಮಾಡಿದ್ದಾರೆ ರೈತರು. ಆದರೆ ಮಳೆ ಇಲ್ಲದ ಕಾರಣ ಈ ಹೆಸರು ಚೆನ್ನಾಗಿ ನಾಟಿ ಆಗಲ್ಲ. ಈಗ ಸುಮಾರು 1.5-2 ತಿಂಗಳ ಈ ಒಂದು ಹೆಸರು ಬಿತ್ತನೆ ಆಯಿತು. ಆದರೆ ಈಗ ಚೆನ್ನಾಗಿ ಮಳೆ ಆಗಿತ್ತಂದರೆ ಸುಮಾರು 2 ಫೂಟ್ ಅಡಿ ಎತ್ತರ ಇರ್ತಿತ್ತು. ಆದರೆ ಮಳೆ ಏನು ಒಂದೂವರೆ ತಿಂಗಳಾಯ್ತು. ಏನು ಬಿತ್ತನೆ ಆದ ನಂತರ ಹನಿ ಮಳೆ ಕೂಡ ಸುರಿದಿಲ್ಲ. ಹೀಗಾಗಿ ಈ ಒಂದು ಹೆಸರು ಬಿತ್ತನೆ ಮಾಡಿದಂಥ ಹೆಸರು ಕೂಡ ಚೆನ್ನಾಗಿ ಬೆಳೆದಿಲ್ಲ. ಈಗ ಸಂಪೂರ್ಣ ಮಳೆ ಬಂದರೂ ಕೂಡ ಯಾವುದೇ ಉಪಯೋಗ ಇಲ್ಲ ಅಂತೇಳಿ ರೈತರು ಹೇಳ್ತಾರೆ. ಇದು ಹೆಸರು ಒಂದೇ ಅಲ್ಲ, ಗೋವಿನ ಜೋಳ, ಶೇಂಗಾ, ಏನು ಹಲವಾರು ಬೆಳೆಗಳನ್ನು ಬೀಜವನ್ನು ಬಿತ್ತನೆ ಮಾಡಿದ ರೈತರು. ಅವೆಲ್ಲವೂ ಕೂಡ ಬೆಳೆಗಳು ಸಂಪೂರ್ಣ ಹಾಳಾಗಿ ಹೋಗಿವೆ. ರೈತರನ್ನು ಮಾತನಾಡ್ಸೋಣ. ಸರ್, ಈಗಾಗಲೇ ಹಲವಾರು ಬೆಳೆಗಳನ್ನು ಬಿತ್ತಿದ್ರಿ. ಈ ಬೆಳೆಗಳ ಪರಿಸ್ಥಿತಿ ಹೇಗಿದೆ? ಈಗ ಕೃತಕ ಮಳೆ ಆಗೈತೆ ಅಂತ ನಾವು ರೋಣಿ ಮಳೆಗೆ ಹೆಸರು ಹಾಕಿದ್ದೀವಿ ರೀ. ಹೆಸರು ಹಾಕಿ, ಉದ್ದು ಹಾಕಿ, ಬಿಟ್ಟಿ ಹತ್ತಿ ಹಾಕಿ ಎಲ್ಲ ಒಂದೊಂದು ಮಳೆ ಆಗತ್ತನ್ನೋ ಒಂದು ನಂಬಿಕೆ ಮ್ಯಾಗ ಹಾಕ್ಕೊತ ಬಂದ್ವಿ. ಇದು ದಿನದಿನಕ್ಕೆ ಗಾಳಿ ಇಟ್ಟು ಮಳೆನ ಹೋಗ್ಬಿಡ್ತು. ಬರ ಅಂತ ವಾತಾವರಣ ಆಯ್ತು. ಈ ಬರದ ರೈತರಿಗೆ ಈ ಥರ ಗಂಡಾಂತರ ಐತೆ ಅಂತ ನಮ್ಮ ಜಿಲ್ಲೆಯ ಯಾವ ಶಾಸಕರು ಗಮನಕ್ಕೆ ತೊಗೊಂಡಿಲ್ಲ. ಇನ್ನು ಒಬ್ಬ ಪುಣ್ಯಾತ್ಮ ನಮ್ಮ MP ಅದಾನ, ಅವ ಅಂಕಾರ ರೈತರು ಅದಾರ ಅನ್ನೋದು ಗುರ್ತಿಲ್ಲ, ಅವಂಗ ಸತ್ತಾರನೂ ಗುರ್ತಿಲ್ಲ. ಬಂದು ಅದು ಏನೋ ಅಡ್ಡದಿಡ್ಡಿ ಮಾತಾಡಿ ಎದ್ದೋತದ ಪೇಪರ್ನ ಹೈಲೈಟ್ ಹಾಕೋಣ. ಆ ಮನುಷ್ಯಾಗ ಅಂಕಾರ ರೈತರು ಇನ್ನೊಮ್ಮೆ ಅವ್ನು ಬುದ್ಧಿ ಕಲಿಸೋಂಥ ವ್ಯವಸ್ಥೆ ಆಗತ್ತೆ. ಇಲ್ಲಿ ಏನಾಗೈತೆ ಈ ಜಿಲ್ಲಾದವ್ರು ರೈತರು ನಮ್ಗೆ ಓಟ್ ಹಾಕ್ಯಾರ, ಅವ್ರಿಗೆ ಒಟ್ಟು ಅನುಕೂಲ ಮಾಡೋಕನ್ನೋಂಥ ಅವಂಗೂ ಜ್ಞಾನ ಇಲ್ಲ. ಅದಕ್ಕೆ ಈ ಜಿಲ್ಲೆಯ ಶಾಸಕರು ಇವತ್ತು ಕ್ರಮ ತೊಗೋಬೇಕು. ನೀವು ಮೋಡ ಬಿತ್ತನೆ ಮಾಡುವಂಥದ್ದು ಟರ್ವ್ ಮಾಡಿ ಸರ್ಕಾರಕ್ಕೆ ಕಳಿಸ್ಬೇಕು. ಇಲ್ಲಾಂದ್ರೆ ಬಿಡ್ರಿ, ನಾವು ಭೂಮಿ ಹೆಂಗೆ ಬಿತ್ತೀವಿ ಹಂಗೆ ಆ ಮೋಡನ ಬಿತ್ತನೆ ಮಾಡ್ತೀವಿ. ನಾವು ರೈತರು ನಮಗೂ ಅವಕಾಶ ಮಾಡಿಕೊಡ್ಬೇಕಾರೆ ನಾವೇ ಬಿತ್ತೀವಿ. ನೀವು ಸೆಂಟ್ರಲ್ ಕೇಳಬೇಕು, ರಾಜ್ಯಕ್ಕೆ ಕೇಳಬೇಕು ಅನ್ನೋಂಥದ್ದು ಇತ್ತಪ್ಪ ಅಂದ್ರೆ ಬಿಟ್ಬಿಡ್ರಿ. ಅದನ್ನು ನಮ್ಗೊಟ್ಟು ಕಲಿಸ್ಬಿಡ್ರಿ. ಅದನ್ನು ಮೋಡ ಬಿತ್ತ ಮಾಡೋದು ಇಂಥ ವಾತಾವರಣದ ನಾವೇ ಬಿತ್ತಿ ಬಿಡ್ತೀವಿ ಹೋಗಿ ಅಲ್ಲಿ. ಅದಕ್ಕೆ ಇನ್ನು ರೈತರು ರೊಚ್ಚಿಗೇಳುವಂಥ ಆಗುವಂಥ ಪರಿಸ್ಥಿತಿ ಮಾಡೋಕ್ಕೆ ಹೋಗ್ಬೇಡ್ರಿ. ಇವತ್ತು 4 ಮಂದಿ ಶಾಸಕರು ಕೂಡಿ ಮೋಡ ಬಿತ್ತನೆ ಮಾಡುವಂಥದ್ದು ಮಾಡಬೇಕು. ಆಮೇಲೆ ನಾಳೆಯಿಂದ ಬರಗಾಲ ಕಾಮಗಾರಿ ಪ್ರಾರಂಭ ಆಗುವಂಥದ್ದು. ಈ ಜಿಲ್ಲಾ ಸಂಪೂರ್ಣ ಬರ ಅಂತ ಸಾರಕ್ಕೆ ಎಲ್ಲರೂ ಕೂಡಿ ಒಕ್ಕೂರ್ಲಿಂದ ಅವರು ಈಶ್ವರ್ ಖಂಡ್ರೆ ಅವರ ಈ ಜಿಲ್ಲಾದ ಉಸ್ತುವಾರಿ ಮಂತ್ರಿಗಳು ನೀವು ಬರ್ರಿ, ಇಲ್ಲಿ ಏನಾಗೈತೆ ನೋಡಿ ಬರ್ರಿ. ಒಟ್ಟು ಗದಗ ಜಿಲ್ಲಾದೊಳಗೆ ಪ್ರತಿಯೊಬ್ಬ ರೈತರಿಗೆ ಈಗ ಏನು ಬಿತ್ತಾರಲ್ಲ ಅವ್ನು GPS ಮಾಡಿರಿ. ಅವ್ನು ಬೆಳೆ ನೋಡಿ ಅವ್ರಿಗೆ GPS ಮಾಡಿ ಅವ್ರಿಗೆ ಬೆಳೆ ಹಾನಿ ಅಂತ ಎಕರೆಗೆ 30,000 ರೂಪಾಯಿ ರೊಕ್ಕ ಹಾಕ್ರಿ. ಇಲ್ಲದೆ ಹೋದ್ರೆ ಅವರೆಲ್ಲ ಹೊಲ ಮನೆ ಮಾರ್ಕೊಂಡು ಹಾಳಾಗಿ ಹೋಗಿ ಇನ್ನು ಗೋವಾ ಕಡೆ ಹೋಗುವಂಥ ವ್ಯವಸ್ಥೆ ಆಗತ್ತೆ. ಅದಕ್ಕೆ ಇವತ್ತು ಈಶ್ವರ್ ಖಂಡ್ರೆ ಅವರ MP ಅವರ ಬಸವರಾಜ ಬೊಮ್ಮಾಯಿ ಅವರ ಖಾಲಿ ಪೀಲಿ ಅಲ್ಲಿ ಇಲ್ಲಿ ಮಾತಾಡ್ಕೊತ ಹೆಸರು ಮಾಡಿ ಪೇಪರ್ನಾಗ ಬರೋದು ಮಾಡಬೇಡ್ರಿ. ರೈತರು ಹೊಲಕ್ಕೆ ಬಂದು ನೋಡಿ ಬರ್ರಿ. ಇಲ್ಲಿ ರೈತರಿಗೆ ಏನಾಗತೈತೆ ಅನ್ನೋ ಕಾರಣದವ ಆಮೇಲೆ ನಿಮಗೆ ಗುರ್ತಾಗತ್ತೆ. ಇದಿಷ್ಟು ರೈತರ ಆಕ್ರೋಶ. ಏನು ಗದಗ ಜಿಲ್ಲೆಯ ಸಂಸದರು, ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಎಲ್ಲಿದ್ದೀರಿ? ನೀವು ಕಣ್ತರದು ನೋಡಬೇಕು. ರೈತರ ಏನು ಸಂಕಷ್ಟ ಅರಿಬೇಕು. ಮೊದಲು ಬರಗಾಲ ಅಂತ ಘೋಷಣೆ ಮಾಡ್ಕೊಂಡು ಜೊತೆಗೆ ಮೋಡ ಬಿತ್ತನೆ ಮಾಡುವಂಥ ಕೆಲಸ ಜಿಲ್ಲೆಯ ಶಾಸಕರು ಮಾಡಬೇಕನ್ನೋ ಎಚ್ಚರಿಕೆ ರೈತರು ನೀಡಿದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.